ಎಲ್ರಿಗೂ ನಮಸ್ಕಾರ. ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡರೊಂದಿಗಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯದ ಜನಪ್ರಿಯ ಪ್ರತಿಷ್ಠಿತ ವಾಹಿನಿ ಸುವರ್ಣ ನ್ಯೂಸ್ 24/7 ಕಳೆದ 125 ಗಂಟೆಗಳಿಂದ ಒಂದು ವಿಚಾರವನ್ನು ರಾಜ್ಯದ ಜನತೆಯ ಮುಂದೆ ಇಡ್ತಾ ಹೋಯಿತು. ಅದು ನಿತ್ಯ ನರಕ. ನಿತ್ಯಾನಂದನ ಆಶ್ರಮದಲ್ಲಿ ತಾನೇ ಭಗವಂತ, ತಾನೇ ಶಿವ ಅಂತ ಹೇಳ್ಕೊತಾ ಇದ್ದ ಒಬ್ಬ ಕಪಟ ಸನ್ಯಾಸಿಯ ಮುಖವಾಡವನ್ನು ಕಳಚಿ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ವಿ ನಾವು. ರಾಜ್ಯದ ಜನ ಅನೇಕ ನೊಂದವರು, ಆತನಿಂದ ತೊಂದರೆಗೊಳಗಾದವರು, ಲೈಂಗಿಕ ಶೋಷಣೆಗೊಳಗಾದವರು ನೊಂದು ನರಳಿ ನ್ಯಾಯ ಸಿಗದೆ ಸುವರ್ಣ ನ್ಯೂಸ್ ವೇದಿಕೆ ಮಾಡಿಕೊಟ್ಟಿದೆ. ಅವರ ಬೇಡಿಕೆಗೆ ಸ್ಪಂದಿಸಿದ ಸುವರ್ಣ ನ್ಯೂಸ್ ರಾಜ್ಯದ ಜನರ ಮುಂದೆ ಅವರೆಲ್ಲರ ನೋವನ್ನು ಇಟ್ಟಿತು. ಈ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯ ಪ್ರಶ್ನೆಗಳನ್ನ ಎತ್ತಾ ಹೋದರು. ಆದರೆ ಸುವರ್ಣ ನ್ಯೂಸ್ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ನಿಜವಾದ ಸಮಸ್ಯೆ ಏನು, ಸುವರ್ಣ ನ್ಯೂಸ್ ಬಳಿ ಅನೇಕ ದಾಖಲೆಗಳಿದ್ದು ಅದೆಲ್ಲವನ್ನೂ ರಾಜ್ಯದ ಜನತೆಯ ಮುಂದೆ ಇಡ್ತಾ ಹೋದರು. ಅದಕ್ಕೆ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ಇಡೀ ರಾಜ್ಯದ ಜನ ಅವರಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಸ್ವಾಮೀಜಿಗಳಾದಿಯಾಗಿ ಕನ್ನಡಪರ ಸಂಘಟನೆಗಳು ಇವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸ್ವತಃ ಅವರಿಗೆ ಖುದ್ದಾಗಿ ಸಲ್ಲಿಸಬೇಕು ಅಂತ ಸುವರ್ಣ ನ್ಯೂಸ್ ಬಳಿ ಬೇಡಿಕೆ ಇಟ್ಟಾಗ ನಾವು ಇದನ್ನು ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರ ಬಳಿ ಹೇಳ್ಕೊಂಡಾಗ ಅವರು ಅದಕ್ಕೆ ಸಂತಸದಿಂದಲೇ ನಮಗೆ ಒಪ್ಪಿಗೆ ಸೂಚಿಸಿ ನೇರ ಪ್ರಸಾರದಲ್ಲಿ ರಾಜ್ಯದ ಜನತೆಯ ಮುಂದೆ ಮಾತಾಡೋಕ್ಕೆ ಒಪ್ಕೊಂಡ್ರು. ಅವ್ರ ಜೊತೆ ಈಗ ಮಾತಾಡ್ತೀನಿ. ನಮ್ಮ ಜೊತೆ ಅವರ ಅನಿಸಿಕೆಗಳನ್ನು ಹಂಚ್ಕೋತಾರೆ, ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ಈ ವಿಶೇಷ ಸಂದರ್ಶನದಲ್ಲಿ. ಸರ್, ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಮಸ್ಕಾರ. ಸದಾನಂದ ಗೌಡ್ರೆ, ರಾಜ್ಯದ ಜನತೆಯ ಮುಂದೆ ಸುವರ್ಣ ನ್ಯೂಸ್ ಒಂದು ಪ್ರಕರಣವನ್ನು ಇಡ್ತಾ ಹೋಯಿತು. ಅನೇಕ ರೀತಿಯ ಪ್ರಶ್ನೆಗಳನ್ನ ಎತ್ತಾ ಹೋದರು. ಆದರೆ ಸದಾನಂದ ಗೌಡರು ತೀರ್ಮಾನ ಕೈಗೊಂಡು ರಾಜ್ಯದ ಜನತೆಯ ಮುಂದೆ ಇಟ್ಟರು. ಏನು ಈ ಪ್ರಕರಣದ ಆಲ ಅಗಲವನ್ನು ಪರಿಶೀಲಿಸಿ ವರದಿ ತರಿಸಿಕೊಂಡು ಈ ನಿರ್ಧಾರವನ್ನು ಪ್ರಕಟಿಸಿದ್ರಿ. ಒಟ್ಟಾರೆ ಇಡೀ ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಪ್ರಾಯಶಃ ಇದೊಂದು ಗಂಭೀರವಾದಂಥ ವಿಚಾರ. ನಿಮ್ಮ ಸುವರ್ಣ ಚಾನೆಲು ನಿರಂತರವಾಗಿ ಇದರ ಬಗ್ಗೆ ಹಲವು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಮುಂದೆ ಮಂಡನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು. ವಿಶೇಷವಾಗಿ ಸರ್ಕಾರ ಯಾವುದೇ ತೀರ್ಮಾನಗಳನ್ನು ತಗೊಳ್ಳುವಾಗ ಒಂದಷ್ಟು ಅದರ ಹಿಂದೆ ಮುಂದೆ ಎಲ್ಲವನ್ನು ಪರಿಶೀಲನೆ ಮಾಡಿ ತಗೊಳ್ಬೇಕಾಗುತ್ತೆ. ನಿಜ, ಸುವರ್ಣ ಚಾನೆಲ್ನಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಿದಂಥ ಜನ ಇರ್ಬೋದು, ಸುವರ್ಣ ಸುದ್ದಿವಾಹಿನಿಯವರು ಇರ್ಬೋದು, ಏನು ಶೀಘ್ರವಾಗಿ ಇವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವಂಥ ಒಂದು ಭಾವನೆಗಳನ್ನು ಆಗಾಗ ವ್ಯಕ್ತಪಡಿಸಿದ್ದನ್ನು ಕೂಡ ನಾನು ಕಂಡಿದ್ದೇನೆ. ಆದರೆ ಇದೊಂದು ಗಂಭೀರವಾದಂಥ ವಿಚಾರ ಆದ ಕಾರಣ ಇದರ ಆಳ, ಇದರ ವಿಸ್ತಾರ ಎಲ್ಲವನ್ನು ನಾವು ಅಧ್ಯಯನ ಮಾಡಬೇಕು. ಒಮ್ಮೆ ಅದನ್ನು ಮುಟ್ಟಿದ ಮೇಲೆ ಶಾಶ್ವತವಾದಂಥ ಒಂದು ಪರಿಹಾರಗಳಾಗಬೇಕು. ಅದೊಂದು ತಾತ್ಕಾಲಿಕ ತೇಪೆ ಹಾಕಿದಂಥ ಕೆಲಸಕರ ಆಗಬಾರ್ದು. ನಾನು ಕಳೆದ 10 ತಿಂಗಳ ನನ್ನ ಆಡಳಿತದ ಅವಧಿಯಲ್ಲಿ ಯಾವುದೇ ವಿಚಾರಗಳು ಬಂದಾಗಲೂ ಕೂಡ ಹರಿಬರಿಯಲ್ಲಿ ಮಾಡಿ ಅರ್ಧದಲ್ಲಿ ಅದರಿಂದ ಹಿಂದೆ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಎಲ್ಲ ಒಂದೆರಡು ಕಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅದರ ಅನುಭವವನ್ನು ನಾನು ಮಾಡಿದ್ದೇನೆ. ಈ ಅನುಭವದ ಹಿನ್ನೆಲೆಯಲ್ಲಿ ಯಾವುದೇ ವಿಚಾರಗಳು ಇಂಥದ್ದನ್ನು ಮಾಡಿದಾಗ ಅದನ್ನು ಪೂರ್ತಿ ವಿಚಾರವನ್ನು ತಿಳ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಸ್ಪಷ್ಟತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮೊನ್ನೆ ಗೊತ್ತಾದ ತಕ್ಷಣ ನನ್ನ ಗೃಹ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮತ್ತು ಅವರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ 1-2 ದಿವಸ ಅವರದನ್ನು ಡೀಲ್ ಮಾಡಲೇಬೇಕು. ಅದು ಎಷ್ಟೇ ಗಂಭೀರವಾದಂಥ ವಿಚಾರಗಳು. ಇತ್ತೀಚೆಗೆ ನಾವು ನೋಡಿದ್ದೇವೆ ಮಹಾಂತೇಶನ ಹತ್ಯೆಯ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳು. ಇದರಲ್ಲೂ ವಿಚಲಿತರಾಗದೆ ನಾವು ಹೇಗೆ ದಿಟ್ಟವಾಗಿ ಅದನ್ನು ಎದುರಿಸಿ ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೇವೆ ಅಂತ ಹೇಳುವಂಥದ್ದು ನೀವು ನೋಡಿದ್ದೀರಿ. ಅದೇ ರೀತಿ ಇದು ಅದಕ್ಕಿಂತಲೂ ದೊಡ್ಡ ಸಂಗತಿ, ಭಾವನಾತ್ಮಕವಾದಂಥ ವಿಚಾರ. ಸಮಾಜದಲ್ಲಿರುವಂಥ ನೂರಾರು ಜನರನ್ನು ಶೋಷಣೆ ಮಾಡುವಂಥದ್ದು, ಅವರ ಮೇಲೆ ಒಂದು ರೀತಿಯಲ್ಲಿ ಶಾಶ್ವತವಾದಂಥ ಪರಿಣಾಮ ಬೀರಬಲ್ಲಂಥ ರೀತಿಯಲ್ಲಿ ಅವರ ಮೇಲೆ ಪ್ರವಾಹ ಅದನ್ನು ಇದನ್ನೆಲ್ಲವನ್ನು ಕಂಡಿದ್ದೇವೆ. ಇದಕ್ಕಾಗಿ ಮೊನ್ನೆ 1-1.5 ದಿವಸಗಳ ಕಾಲ ನಮ್ಮ ಗೃಹ ಸಚಿವರ ಉಸ್ತುವಾರಿಯಲ್ಲಿ ಇದನ್ನು ಒಂದಷ್ಟು ಕಾನೂನನ್ನು ಸುಪರ್ದಿಗೆ ತರುವಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭದ ಹಂತದಲ್ಲಿ ಮಾಡಿದೆವು. ಎರಡನೇದಾಗಿ ಇದರ ಗಂಭೀರತೆಯನ್ನು ಅರಿತಂಥ ನಾನು ತಕ್ಷಣ ಇದರ ಸಮಗ್ರ ವರದಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗೆ ತಿಳಿಸಿದೆವು. ನಾವು ಯಾವುದೇ ಇಂಥ ಕಾನೂನು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಆದಾಗ ಪ್ರಾಥಮಿಕವಾಗಿ ಮಾಡುವಂಥದ್ದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಪ್ರಥಮ 1-2 ದಿನಗಳಲ್ಲಿ ಯಾವುದೇ ಅಹಿತಕರ ನಟನೆಗಳಾಗದಾಗೆ ನೋಡುವಂಥ ನಮ್ಮ ಜವಾಬ್ದಾರಿ. ನಿಮಗೆ ಗೊತ್ತಿದೆ, ಕೋರ್ಟ್ ಪರಿಸರದಲ್ಲಿ ಆದಂಥ ಕೇಸುಗಳಿರ್ಬೋದು ಅಥವಾ ಇತ್ತೀಚೆಗೆ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನೋಡಿದರೆ ಫಸ್ಟ್ ಪ್ರಿಯಾರಿಟಿ ಟು ಪ್ರಿವೆಂಟ್ ಎನಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಇನ್ ದಿ ಸೊಸೈಟಿ. ಇದು ನಮ್ಮದು, ಅದನ್ನು ನಾವು ಮಾಡಿದ್ದೇವೆ. ನಾನು ನಮ್ಮ SP ಮತ್ತು DC ಅವರಿಗೆ ಸಮಗ್ರ ವರದಿಯನ್ನು ಕೊಡಿ, ಯಾವುದು ವ್ಯತ್ಯಾಸಗಳಾಗಬಾರ್ದು ಅಂತ ಹೇಳಿ ಮೊನ್ನೆ ಅವರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದೆ.
ಒಂದು ಹಂತದಲ್ಲಿ ಅದರ ವರದಿಗಳನ್ನು ಅವರು ಮೇಲ್ನೋಟಕ್ಕೆ ತಗೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಅವರನ್ನು ಕರೆಸಿದ್ದೆ, ನಾನು ಕರೆಸಿ ಫಸ್ಟ್ ರೌಂಡು ನಾನೇ ಒಮ್ಮೆ ಬೆಳಿಗ್ಗೆ 7 ಗಂಟೆಗೆ ಅವರನ್ನು ಕರೆಸ್ಕೊಂಡು ಎಲ್ಲವನ್ನು ವಿಶದವಾಗಿ ತಿಳ್ಕೊಂಡೆ. ಮತ್ತಷ್ಟು ನನಗೆ ಸೂಕ್ಷ್ಮವಾದಂಥ ವಿಚಾರಗಳು ಬೇಕಾಗಿತ್ತು. ಮತ್ತೆ ಅವರನ್ನು ಕಳಿಸ್ಕೊಟ್ಟು 12:30 ಗಂಟೆಗೆ ಮತ್ತೆ ನಿಮ್ಮ ರಿಪೋರ್ಟ್ಗಳ ಸಮೇತ ಬನ್ನಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ಇದಾದ ನಂತರ ನಮ್ಮ ಗೃಹ ಮಂತ್ರಿಗಳು, ಕಾನೂನು ಸಚಿವರು, ಗೃಹ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ರೆವೆನ್ಯೂ ಕಂದಾಯ ಇಲಾಖೆಯ ಆ ಜಾಗಕ್ಕೆ ಸಂಬಂಧಪಟ್ಟದ್ದು, ಒಂದು ರೀತಿಯಲ್ಲಿ ಈ ಟ್ರಸ್ಟು ಮತ್ತೊಂದು ಬರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಎಲ್ಲವನ್ನು ಕರೆಸಿಕೊಂಡು ಒಂದು ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡಿ ಒಂದು ತೀರ್ಮಾನ ಮಾಡಿದ್ದೇವೆ. ಪ್ರಾಯಶಃ ಆ ತೀರ್ಮಾನ ಎಲ್ಲದಕ್ಕೂ ಪರಿಹಾರ ಕೊಡಬಹುದು ಅಂತ ಹೇಳುವಂಥ ನನ್ನ ಸ್ಪಷ್ಟವಾದಂಥ ಅದ್ರ ಜೊತೆಗೆ ಎಲ್ಲರಿಗೂ ಬಹಳಷ್ಟು ಜನಕ್ಕೊಂದು ಪ್ರಶ್ನೆ ಉದ್ಭವಿಸ್ತು. ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿದೆ, ಬಹಳ ದೂರದಲ್ಲಿದ್ದಿಲ್ಲ. ಅಲ್ಲೊಬ್ಬ ಕಪಟ ಸನ್ಯಾಸಿ ಒಂದು ಹೈಟೆಕ್ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಹೊರಟಿದ್ದಾರೆ. ಆದರೆ ನಮ್ಮಲ್ಲೊಂದು ಸಿಸ್ಟಮ್ ಅಂತಿದೆ, ಒಂದು ವ್ಯವಸ್ಥೆ ಅಂತಿದೆ. ಆದರೆ ಈ ವ್ಯವಸ್ಥೆ ಕಣ್ಣಿಗೆ ಬೀಳಲೇ ಇಲ್ವಲ್ಲ. ಅನೇಕ ನೊಂದವರು ದೂರು ಕೊಟ್ಟರು ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡಿದವ್ರ ಕೈಯೇ ಮೇಲಾಗ್ತಾ ಹೋಯಿತು. ಇಲ್ಲ, ನಮ್ಮ ವ್ಯವಸ್ಥೆ ಯಾಕೆ ಈ ರೀತಿ? ಇಲ್ಲ, ಇದನ್ನು ನಾನು ಒಪ್ಕೊಳ್ಳಲ್ಲ. ಯಾಕೆಂತ ಹೇಳಿದರೆ, ಹಿಂದಿನ ಸಂದರ್ಭದಲ್ಲಿ ಇಲ್ಲಿ ಆದಂಥ ಗಲಾಟೆ ವಿದ್ಯಮಾನಗಳನ್ನೆಲ್ಲವನ್ನು ಕಂಡಿದ್ದೇವೆ. ಅವರ ಮೇಲೆ ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 10-12 ಕೇಸುಗಳು ದಾಖಲಾಗಿದ್ದಾವೆ. ಬೇರೆ ಬೇರೆ ಹಂತದಲ್ಲಿ ಇದ್ದಾವೆ. 2 ಕೇಸುಗಳನ್ನು CODಗೆ ಹ್ಯಾಂಡ್ ಓವರ್ ಕೂಡ, CIDಗೆ ಹ್ಯಾಂಡ್ ಓವರ್ ಕೂಡ ಮಾಡಲಾಗಿತ್ತು. ಅದು ತನಿಖೆಯ ಹಂತದಲ್ಲಿದ್ದಾವೆ. ಈ ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣನೆ ಮಾಡಿಯೇ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಯಾವ ಹಂತದಲ್ಲಿ ಕೂಡ ಅವರಿಗೆ ಅವರ ಪರವಾಗಿ ಅಥವಾ ಅವರಿಗೆ ಸಹಕಾರಿಯಾಗುವಂಥ ಯಾವುದೇ ತೀರ್ಮಾನಗಳನ್ನು ತಗೊಳ್ಳಿಲ್ಲ. ಕಾನೂನನ್ನು ಕೆಲವು ಸಂದರ್ಭದಲ್ಲಿ ಕೈಗೆತ್ತಿಕೊಳ್ಳುವಂಥ ಸಂದರ್ಭಗಳಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಕಾನೂನು ಭಂಜಕರಿಗೂ ಆ ಕಾನೂನು ಭಂಜನೆ ಮಾಡುವಂಥ ಸಂದರ್ಭಗಳಲ್ಲಿ ಪ್ರತಿರೋಧ ಮಾಡುವವರಿಗೂ ಸ್ವಲ್ಪ ವ್ಯತ್ಯಾಸಗಳು ಸ್ವಲ್ಪ ಮಟ್ಟಿಗೆ ತಾಗ್ತಾನೆ ಇರ್ತವೆ. ನಿಮಗೆ ಗೊತ್ತಿದೆ ಅದು. ಕಾನೂನನ್ನು ಕೈಗೆತ್ತಿಕೊಳ್ಳದೆ ಯಾವುದೇ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾನೂನಿನ ತೊಂದರೆ ಆದ ಕೂಡಲೇ ಅದನ್ನು ಕೂಡ ನಾವು ಡೀಲ್ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಈಗ ರಾಮನಗರ ಕೋರ್ಟ್ನಲ್ಲಿ ಇವರ ಮೇಲೆ ಕೇಸಿದೆ, ಇವತ್ತು ಕೇಸಿತ್ತು. CIDಗೆ 2 ಕೇಸುಗಳು ಹ್ಯಾಂಡ್ ಓವರ್ ಆಗಿದೆ, ಅದು ತನಿಖೆಯ ಹಂತದಲ್ಲಿದ್ದಾವೆ. ಇವರ ಪ್ರಾಪರ್ಟಿ ಬಾಕಿದರ ಬಗ್ಗೆ ತನಿಖೆ ಮಾಡುವಂಥದ್ದನ್ನು CID ಈಗಾಗಲೇ ಕೈಗೆತ್ತಿಕೊಂಡು, ಆದ ಕಾರಣ ಎಲ್ಲಿಯೂ ಕೂಡ ಇದನ್ನು ನಿಲ್ಲಿಸುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಪೂರ್ತಿ ಹಂತದಲ್ಲಿ ಇದಕ್ಕೆ ನಾವು ಇದು ನಿಜ, ಇದು ಬ್ಯಾಂಗ್ಳೂರಿನ ಪಕ್ಕದಲ್ಲೇ ಇರುವಂಥದ್ದು ಅಂತ ಹೇಳಿದರೂ ಕೂಡ ಕಳೆದ ಬಾರಿಯ ವಿದ್ಯಮಾನಗಳಿಂದಲೇ ಇವರ ಬಗ್ಗೆ ನಿಗಾ ವಹಿಸಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಭಾರಿ ದಿನ ಅವರು ಊರಲ್ಲಿ ಇರಲಿಲ್ಲ. ಈಗ ಮೊನ್ನೆ ಬಂದು ಮತ್ತೆ ಪತ್ರಿಕಾಗೋಷ್ಠಿಯ ನೆಪದಲ್ಲಿ ಆದಂಥ ವಿದ್ಯಮಾನಗಳು ಇದನ್ನೆಲ್ಲವನ್ನು ನಾವು ಗಂಭೀರವಾಗಿ ಪರಿಗಣಿಸಿವೆ. ಆದ ಕಾರಣ ಎಲ್ಲಿಯೂ ಕೂಡ ಅವರ ಪರವಾಗಿ ಅಂತ ಹೇಳುವಂಥದ್ದು ಮಾಡಿಲ್ಲ. ನಿಜ, ಅಲ್ಲಿ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸಹಕಾರ ಮಾಡಿದ್ರು ಅವರಿಗೆ, ಅವರನ್ನು ಹೊರಕಳಿ ಈ ರೀತಿಯ ಹೇಳಿಕೆಯಲ್ಲಿ ಬಂತು. ಇದನ್ನು ಕೂಡ ನಾನು ನೇರವಾಗಿ ಕರೆಸಿ ನಾನೇ ಸ್ವತಃ ಅವರನ್ನು ಒಂದು ರೀತಿಯಲ್ಲಿ ತನಿಖೆ ಮಾಡುವಂಥ ದಾಟಿಯಲ್ಲೇ ಅವರನ್ನು ಕೈಗೆತ್ತಿಕೊಂಡ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಅದಕ್ಕೋಸ್ಕರನೇ ಸದಾನಂದ ಗೌಡರು ಅಭಿನಂದನಾರ್ಹರು. ಇತ್ತೀಚಿನ ದಿನಗಳಲ್ಲಿ ತಾವು ಮುಖ್ಯಮಂತ್ರಿಯಾಗಿ ಕೂಡ ಗಮನಿಸ್ತಾ ಇದ್ದೀವಿ, ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲ ನಿರ್ಧಾರಗಳನ್ನು, ನಿಯಮಗಳನ್ನು ಕೋರ್ಟ್ ಮಾಡ್ತಾ ಇದೆ, ಪ್ರಕರಣಗಳನ್ನು ಮಾಧ್ಯಮಗಳ ಜನಗಳ ಮುಂದೆ ಇಡ್ತಾ ಇದೆ. ಆದರೆ ಸರ್ಕಾರ ಮತ್ತು ವ್ಯವಸ್ಥೆಯ ಭಾಗವಾಗಿರುವ ಆಡಳಿತ ಯಂತ್ರ ಇದೆಯಲ್ಲ, ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಬೇರೆ ಇಲಾಖೆಗಳಾಗಿರ್ಬೋದು, ಅವ್ರು ಕೈಗೊಳ್ತಾ ಇರೋ ನಿರ್ಧಾರಗಳಿದೆಯಲ್ಲ, ಸಾಮಾನ್ಯ ಜನರಿಗೆ ಅನುಮಾನ ಹುಟ್ಟಿಸೋ ರೀತಿಯಲ್ಲಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿತ್ಯಾನಂದನ ಭಕ್ತರು ಕೂಡ ಅರೆಸ್ಟ್ ಆದರು, ಕನ್ನಡ ಪರ ಕಾರ್ಯಕರ್ತರು ಕೂಡ ನೆನೆ ಅರೆಸ್ಟ್ ಆದರು. ನಿತ್ಯನ ಭಕ್ತರು ಅವ್ರು ಸಂಜೆನೇ ವಾಪಸ್ ಬಂದುಬಿಡ್ತಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಅಥವಾ ಪತ್ರಕರ್ತರ ಮೇಲೂ ಕೆಲವು ಕೇಸ್ಗಳಾಯಿತು, ಅವೆಲ್ಲವೂ ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಅವ್ರ ಮೇಲೆ ಹಾಕಿದ ಕೇಸುಗಳು ಮತ್ತು ಉಳಿದವ್ರ ಮೇಲೆ ಹಾಕಿದ ಕೇಸುಗಳಿಗೆ ಭಾಳ ವ್ಯತ್ಯಾಸ ಇದೆ. ಅದನ್ನು ಜನರ ಮುಂದೆ ಇಟ್ಟಾಗ ಸಾಮಾನ್ಯ ಮನುಷ್ಯರು ಕೂಡ ಗೊತ್ತಾಗುತ್ತೆ ಯಾಕೆ ಈ ರೀತಿ ವರ್ತಿಸ್ತಾರೆ. ವ್ಯವಸ್ಥೆಯ ಮೇಲೆ ಅನುಮಾನ ಮತ್ತು ಸರಿ, ನೀವು ಹೇಳುವಂಥದ್ದು ಸರಿ ಇರ್ಬೋದು. ಆದರೆ ಇಲ್ಲಿ 2 ಸಂಗತಿಗಳಿದ್ದಾವೆ. ಒಂದು, ಆ ವ್ಯಾಪ್ತಿಯಲ್ಲಿ ನಡೆದಂಥ ವಿದ್ಯಮಾನಗಳು, ಆ ವ್ಯಾಪ್ತಿಯಲ್ಲಿ ನಡೆದಂಥ ವಿದ್ಯಮಾನಗಳು ಮತ್ತು ಅದರ ನಂತರ ಕನ್ನಡ ಪರ ಸಂಘಟನೆಗಳು ಅಥವಾ ಇತರ ಸಂಘಟನೆಗಳು ಅಲ್ಲಿ ಹೋಗಿ ನಡೆದಂಥ ವಿದ್ಯಮಾನಗಳು, ಎರಡನ್ನು ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ನಾನು ಯೂಶ್ವಲ್ ಆಗಿ ನಾನು ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮ್ಯಾಟರ್ನ ಬಗ್ಗೆ ಅಥವಾ ಕೋರ್ಟ್ನಲ್ಲಿರುವಂಥ ವಿಚಾರದ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ, ಇದು ಸೂಕ್ತನೂ ಅಲ್ಲ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಸಂಘಟನೆ ಮತ್ತೊಬ್ಬರು ಕೈಗೆತ್ತಿಕೊಳ್ಬೇಕಾದಂಥ ಸಂಗತಿಗಿಂತ ಮೊದಲು ಇಲಾಖೆಗಳು ಕೈಗೆತ್ತಿಕೊಳ್ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಿಜ, ನೀವು ಹೇಳಿದರಲ್ಲಿ ಸ್ವಲ್ಪ ಲ್ಯಾಪ್ಸಸ್ ಇರ್ಬೋದು. ನಾನು ಖಂಡಿತವಾಗಿ ಎಲ್ಲವನ್ನು ನನ್ನ ಅಧಿಕಾರಿಗಳು 100ಕ್ಕೆ 100 ಸತ್ಯ ಹರಿಶ್ಚಂದ್ರರು, ನನ್ನ ಅಧಿಕಾರಿಗಳು 100ಕ್ಕೆ 100 ಸರ್ಕಾರಿಯ ವಿಚಾರದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಸರ್ಟಿಫಿಕೇಟ್ಗಳನ್ನು ನಾನು ಈ ಹಂತದಲ್ಲಿ ಕೊಡಲಿಕ್ಕೆ ಹೋಗೋದಿಲ್ಲ, ಅದನ್ನು ತೀರ್ಮಾನ ಮಾಡುವಂಥ ಕೋರ್ಟ್ ಇದೆ. ಆದರೆ ಎಲ್ಲೋ ಒಂದು ಹಂತದಲ್ಲಿ ಅಲ್ಲಿರುವಂಥ ಎಲ್ಲ ಒಂದು ಪರಿಸರಕ್ಕೆ, ಅಲ್ಲಿರುವಂಥ ವ್ಯವಸ್ಥೆಗೆ ತೊಂದರೆ ಆದಾಗ ಗಂಭೀರವಾದಂಥ ಎಚ್ಚರಿಕೆಯ ಕೆಲಸ ಕಾರ್ಯಗಳನ್ನು ಪೊಲೀಸರು ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ.
ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಮಾಧ್ಯಮದಲ್ಲಿ ಕೂಡ ನಾನೇನು ನೋಡಲಿಲ್ಲ, ನನಗೆ ಬೇರೆಯವರು ಹೇಳಿದ್ದು ಗೇಟು ಹತ್ತುವುದು, ಗೇಟು ಮುರಿಯುವುದು, ಅಲ್ಲಿರುವಂಥ ವಸ್ತುಗಳನ್ನು ಚೇರ್ಗಳನ್ನು ಬಿಸಾಡುವುದು ಮುಂತಾದನ್ನೆಲ್ಲ ಮಾಡುವಂಥದ್ದು ಇದು ಸಾರ್ವಜನಿಕ ಸ್ವತ್ತಿಗೆ ತೊಂದರೆಗಳು. ಇದನ್ನು ಪೊಲೀಸರು ಮಾಡಬೇಕಾಗಿತ್ತು. ಮಾಧ್ಯಮದವರು ನೀವು ಚೆನ್ನಾಗಿ ಮಾಡಿದಿರಿ, ಎಲ್ಲವನ್ನ ತೋರಿಸಿದಿರಿ, ಎಲ್ಲವೂ ಮಾಡಿದಿರಿ ಅಂತ ಕ್ರಮ ಕೈಗೊಳ್ಳಲೇಬೇಕು. ಅವರನ್ನು ನೇರವಾಗಿ ಯಾವುದೋ ಒಂದು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವವರಿಗೆ ಎಲ್ಲ ರೀತಿಯಲ್ಲಿ ನೀವು ರಕ್ಷಣೆ ಕೊಡಬೇಕು. ಇವರು ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಆದ ಕಾರಣ ನಾನು ಭಾರಿ ಸ್ಪಷ್ಟವಾಗಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಮಾತಾಡುವಂಥದ್ದು ಭಾರಿ ಜನರಿಗೆ ಹಿತ ಅನಿಸುವುದಿಲ್ಲ. ಯಾಕೆಂತ ಹೇಳಿದರೆ ಸತ್ಯ ಸಂಗತಿಗಳನ್ನು ಮಾತಾಡೋಣ. ನಾನು ನಿಶ್ಚಯವಾಗಿ ಒಮ್ಮೆ ಕೇಸು ಕೋರ್ಟಿಗೆ ಹಾಕಿದ ಮೇಲೆ ಜಾಮೀನು ಕೊಡುವಂಥದ್ದು ಬಿಡುವಂಥದ್ದು ಕೋರ್ಟಿಗೆ ಸಂಬಂಧಪಟ್ಟದ್ದು. ನಾನು ಅದರ ಬಗ್ಗೆ ಎಲ್ಲಿವರೆಗೆ ನಿರ್ದೇಶನ ಮಾಡಿದ್ದೇನೆ ಪೊಲೀಸರಿಗೆ ಅಂತ ಹೇಳಿದರೆ, ಮೊನ್ನೆಯ ಎಲ್ಲ ವಿಚಾರಗಳನ್ನು ಇವತ್ತಿಗೆ ಒಂದು ಹಂತಕ್ಕೆ ನಾನು ತಂದು ಮಾಡಿದೆ. ಇವತ್ತು ಕೋರ್ಟಿಗೆ ಹೋದವರನ್ನು ಮತ್ತೊಬ್ಬರನ್ನು ನಾವು ಆದಷ್ಟು ಶೀಘ್ರ ಹೊರಗೆ ಬರಲಿಕ್ಕೆ ಬೇಕಾದ ರೀತಿಯಲ್ಲಿ ಕೂಡ ಸಹಕಾರ ಮಾಡಬೇಕು ಅಂತ ಸರ್ಕಾರ ಇದಕ್ಕೆ ಆದೇಶ ಮಾಡಿದ್ದೇನೆ. ಇದನ್ನು ನಾನು ಬಾಹ್ಯವಾಗಿ ಚರ್ಚೆ ಮಾಡೋದಲ್ಲ, ಆದರೆ ನೀವು ಎಲ್ಲರಿಗೂ ಇದನ್ನು ತಿಳಿಸಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಮಾತ್ರ ನಾನು ಮಾತಾಡ್ತೇನೆ. ಹಲವಾರು ಸೂಕ್ಷ್ಮ ಸಂಗತಿಗಳು, ಹಲವಾರು ಸೀಕ್ರೆಟ್ ಸಂಗತಿಗಳನ್ನು ಒಂದು ಸರ್ಕಾರ ಒಬ್ಬ ಮುಖ್ಯಮಂತ್ರಿ ಇಟ್ಕೊಳ್ಳೇಬೇಕಾಗುತ್ತೆ. ಎಲ್ಲವನ್ನ ಮಾಧ್ಯಮದ ಒಂದು ಮಾಡಲಿಕ್ಕೆ ಈ ರಾಜ್ಯದ ಜನತೆಗೆ ಸರ್ ಒಂದು ಸಂತೋಷ ಇದೆ, ಸದಾನಂದ ಗೌಡರು ನಿರ್ಧಾರ ಕೈಗೊಂಡ್ರು ಅಂತ. ಇನ್ನೊಂದು ಬೇಸರ ಇದೆ, ಅಂದರೆ ಈ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಸದಾನಂದ ಗೌಡರೇ ತಗೋಬೇಕಾ? ಕೆಳಹಂತದ ಆಡಳಿತ ವ್ಯವಸ್ಥೆ ಎಲ್ಲ ಏನಾಗಿದೆ? ಅವರೆಲ್ಲ ಏನು ಮಾಡ್ತಾ ಇದ್ರು ಇಲ್ಲಿಯವರೆಗೂ? ಇದು ಹೊಸ್ತೇನಲ್ಲ. ಈ ಹಿಂದೆ ಒಂದು ದೊಡ್ಡ ಪ್ರಕರಣ ಆಗೋಯ್ತು, ಆನಂತರ ಅನೇಕ ಕೇಸುಗಳಿದೆ. ದೊಡ್ಡ ಹೋರಾಟ ಆಗಿ ರಾಜ್ಯದ ಜನತೆಯ ಮುಂದೆ ದೊಡ್ಡ ಮಾಧ್ಯಮ 125 ಗಂಟೆಗಳ ಕಾಲ ಪ್ರಸಾರ ಮಾಡಿ ಆದಮೇಲೆ ಒಂದು ನಿರ್ಧಾರ ತಗೊಳ್ಳೋದಿದೆಯಲ್ಲ, ಬಹುಶಃ ಆಗೇನಾಗುತ್ತೆ ಅಂದರೆ ವ್ಯವಸ್ಥೆಯ ಬಗ್ಗೆನೇ ಬಹಳ ಜನಕ್ಕೆ ಅಸಹ್ಯ ಮತ್ತು ಬೇಸರ ಹುಟ್ಟೋಕೆ ಆರಂಭ. ಇತ್ತೀಚೆಗೆ ನಡೆದಂಥ 2-3 ವಿದ್ಯಮಾನಗಳನ್ನು ನೀವು ಕಂಡಿದ್ದೀರಿ. ನಾನೊಬ್ಬ ಮುಖ್ಯಮಂತ್ರಿಯಾಗಿ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ. ನನಗೆ ಇರುವಂಥ ಮಂತ್ರಿಮಂಡಲ, ಆ ಮಂತ್ರಿಮಂಡಲದ ಸಹೋದ್ಯೋಗಿಗಳು, ಅದೇ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳು, ಪ್ರಾಥಮಿಕ ಹಂತದಲ್ಲೇ ಮುಖ್ಯಮಂತ್ರಿ ನೇರವಾಗಿ ಯಾವುದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಇದು ನನ್ನ ಭಾರಿ ಸ್ಪಷ್ಟವಾದಂಥ ಅಭಿಪ್ರಾಯ. ಅವರ ಕೆಲಸ ಕಾರ್ಯಗಳು ಒಂದು ಹಂತ ತಲುಪದಿದ್ದರೆ ಸಾರ್ವಜನಿಕ ವಲಯದಿಂದ ಮತ್ತೊಂದರಿಂದ ಮುಖ್ಯಮಂತ್ರಿಗಳೇ ಹಸ್ತಕ್ಷೇಪ ಮಾಡಬೇಕು ಅಂತ ಹೇಳಿದಾಗ ನಾನು ಇದರಲ್ಲಿ ಹಸ್ತಕ್ಷೇಪ ಮಾಡ್ತೇನೆ. ನಿನ್ನೆಲ್ಲ ಮೊನ್ನೆ ನಾನು ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಿನ್ನೆಲ್ಲ ಮೊನ್ನೆ ನಾನು ಯಾವಾಗ ಇದನ್ನು ಆದೇಶ ಮಾಡಿದ್ದೇನೆ, ತನಿಖೆ ಶೀಘ್ರವಾಗಬೇಕು, ಮತ್ತೊಂದಾಗಬೇಕು ಅಂತ, ಆ ದಿನ ಬೇರೆ ಬೇರೆ ಕಡೆಗಳಿಂದ ಬಂದಂಥ ಫೋನ್ ಕರೆಗಳು, ಮತ್ತೊಂದು ತಮ್ಮ ಪ್ರವೇಶ ಆಗಲೇಬೇಕು, ಮಾಧ್ಯಮದವರು ಕೂಡ ನನಗೆ ಫೋನ್ ಮಾಡಿದರು, ಎಲ್ಲ ಆಗಬೇಕು ಅಂತ ಹೇಳಿದ ಮೇಲೆ ನಾನು ಅದಕ್ಕೆ ಪ್ರವೇಶ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅಷ್ಟರವರೆಗೆ ನಾನು ಗೃಹ ಇಲಾಖೆ ಅದಕ್ಕೆ ಸಂಬಂಧಪಟ್ಟವರಿಗೆ ಇದನ್ನು ಹೇಳ್ತಾನೇ ಇದ್ದೆ. ಈಗ ಇವತ್ತು ಒಮ್ಮೆ ನಾನು ಅದರಲ್ಲಿ ಇಂಟರ್ಫಿಯರ್ ಆದಮೇಲೆ ಮತ್ತೆ ನಿಲ್ಲಿಸೋದಿಲ್ಲ. ನೀವು ನೋಡಿದ್ರಿ ಕೋರ್ಟ್ ಆವರಣದ ಗಲಾಟೆ ಹಾಗೆ ಒಂದು ಹಂತದವರೆಗೆ ಅದು ನಡೀತಾನೆ ಇತ್ತು. ಒಂದು ಸುಮಾರು 3-4 ದಿವಸಗಳ ಕಾಲ ನಾನು ಇಂಟರ್ಫಿಯರ್ ಆಗಲಿಲ್ಲ. ನಾನು ಮೀಟಿಂಗ್ ಕರೀಲಿಕ್ಕೆ ಪ್ರಾರಂಭ ಆದ ಮೇಲೆ ಮಾಧ್ಯಮದವರನ್ನು, ಕೋರ್ಟ್ನವರನ್ನು, ಬಾಕಿಯವರನ್ನು ಕರೆದು ನಾವು ವಿಶ್ಲೇಷಣೆಗಳನ್ನು ಮಾಡಿದ ಮೇಲೆ ನಾನು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಎಲ್ಲವೂ ನಾನು ಮಾಡಿದ್ದು 100ಕ್ಕೆ 100 ಸರಿ ಅಂತ ನಾನೇನು ಹೇಳೋದಿಲ್ಲ. ಅದು ಯಾಕೆಂದರೆ ನಾನು ಜಡ್ಜ್ ಅಲ್ಲ, ಅದನ್ನು ಜಡ್ಜ್ ಮಾಡೋರು ಸಾರ್ವಜನಿಕರು, ಬಾಕಿಯವರು ಎಲ್ಲರೂ ಇರ್ತಾರೆ. ಆದ ಕಾರಣ ಇವತ್ತಿನ ವಿಚಾರದಲ್ಲಿ ನಾನು ಭಾರಿ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಕಳೆದ 2.5 ದಿನದಿಂದ ನಾನು ಗಂಭೀರವಾಗಿ ಇದರ ಮಧ್ಯೆ ಪ್ರವೇಶ, ಈ ಚುನಾವಣೆಯ ಮಧ್ಯದಲ್ಲಿ ಕೂಡ ಕಾರ್ಯಾಚರಣೆ ಮಾಡ್ತಾರೆ, ನನಗೆ ಗೊತ್ತಿದೆ. ಆದ ಕಾರಣ ಸೂಕ್ಷ್ಮವಾಗಿ ಇದನ್ನು ಮಾಡಿದ್ದೇನೆ. ಇವತ್ತು ನೋಡಿ, ಇವತ್ತು ಮಾಡಿದ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೆಳಿಗ್ಗೆ ನಾನು ಅವರನ್ನು ಕರೆಸಿದೆ, ಮಾತಾಡಿದೆ. ನನಗೆ ಸಮಾಧಾನ ಆಗಲಿಲ್ಲ ಅವರ ವರದಿಗಳು. ಮತ್ತೆ ವರದಿಗಳ ಬಗ್ಗೆ ಹೆಚ್ಚು ಕಡಿಮೆ ಇಂಥದ್ದು ಪಾಯಿಂಟ್ಗಳ ಮೇಲೆ ಮತ್ತಷ್ಟು ಸೂಕ್ಷ್ಮ ವರದಿಗಳನ್ನು ಕೊಡಬೇಕು ಅಂತ ಹೇಳಿದೆ. 12:30 ಗಂಟೆಗೆ ಬಂದರು. ಫಸ್ಟಿಗೆ ಸುರೇಶ್ ಕುಮಾರ್, ನಮ್ಮ ಲಾ ಮಿನಿಸ್ಟ್ರಲ್ಲಿ ಇದನ್ನೊಮ್ಮೆ ವಿಶ್ಲೇಷಣೆ ಮಾಡಿ ಅಂತ ಹೇಳಿದೆ. ಹೋಮ್ ಸೆಕ್ರೆಟರಿ ಅವರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಮ್ ಅವರು ಚಾರ್ಜ್ ತಗೊಂಡಷ್ಟೇ ಉಮೇಶರು, ಅವರಲ್ಲಿ ಹೇಳಿದೆ ನೀವು ಕೂತು ಅರ್ಧ ಗಂಟೆ ಇದನ್ನು ನೋಡಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಜಾಗದ ಸಂಬಂಧ ಬಗ್ಗೆ ಏನು ಅಂತ ನೋಡೋಂಥದ್ದು ನೋಡಿದ್ದೆ. ಹಾಗೆ ನಾನು ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಲ್ಯಾಪ್ಸಸ್ ಆಗಬಾರ್ದು ಅಂತ ಹೇಳುವಂಥ ಸೂಕ್ಷ್ಮತೆ ತಗೊಂಡು ನಾನು ಮಾಡಿದೆ. ಅದರ ನಂತರ ಕೇವಲ ಒಂದು ತೀರ್ಮಾನ ತಗೊಂಡದಲ್ಲ, ಭಾರಿ ಸುಲಭದಲ್ಲಿ ಇದನ್ನು ಮುಗಿಸ್ಬೋದಿತ್ತು. ನನಗೆ ಒಂದು ಆಡಳಿತಾಧಿಕಾರಿ ನೇಮಕ ಮಾಡಿದ್ದೇನೆ, ಅವರ ವರದಿ ಬರುವವರೆಗೆ ಎಲ್ಲವನ್ನು ನೋಡಿಕೊಳ್ಳಿ ಅಂತ ಹೇಳಿ ನಾನು ಕೈ ಬಿಡ್ಬೋದಿತ್ತು. ನಾನು ಹಾಗೆ ಮಾಡಲಿಲ್ಲ. ಕರೆಕ್ಟ್. ನಾನು 4 ಹಂತದಲ್ಲಿ ಕೂಡ ಇದರಲ್ಲಿ ಪ್ರವೇಶ ಮಾಡಿದೆ. ಒಂದು, ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು. ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಪ್ರಾರಂಭದಲ್ಲಿ ಆಗಬೇಕು ಅಂತ ಹೇಳಿದರೆ, ಕಳೆದ ಬಾರಿ ನಿಮಗೆ ಇದರಲ್ಲಿ ನಿತ್ಯಾನಂದ ಗಲಾಟೆಯಲ್ಲಿ ಆದಂಥ ಪ್ರಕರಣವನ್ನು ನಾನು ಇವತ್ತು ಅಧ್ಯಯನ ಮಾಡಿದೆ. ನಾನು ಆಗಿರಲಿಲ್ಲ ಇಲ್ಲಿ, ನಾನು MP ಆಗಿದ್ದೆ. ನಾನು ಅದನ್ನು ಅಧ್ಯಯನ ಮಾಡಿದೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರ ಮೇಲೆ, ಅಲ್ಲಿರುವಂಥ ಮಹಿಳೆಯರು, ಇವರ ಮೇಲೆ ಮೊಲೆಸ್ಟೇಷನು ಮತ್ತೊಂದು ಮಾಡಲಿಕ್ಕೆ ಬಂದಾರಂಥ ಕಂಪ್ಲೇಂಟ್ ಆದದ್ದು ಕೋರ್ಟ್ನಲ್ಲಿರುವಂಥದ್ದು ನೀವು ಕಂಡಿದ್ದೀರಿ. ಈ ಬಾರಿ ಅದು ಆಗಬಾರ್ದು ಅಂತ ಹೇಳುವಂಥ ಸೂಕ್ಷ್ಮ ವಹಿಸಿದೆ. ಇದಕ್ಕೆ ಬೇಕಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಪೊಲೀಸು ಜಂಟಿಯಾಗಿ ಅದನ್ನು ಸರ್ಚ್ ಮಾಡಬೇಕು ಅಂತ ಹೇಳುವಂಥ ಆದೇಶಗಳನ್ನು ಮಾಡಿದೆ. ಎಲ್ಲ ಮಹಾಜರುಗಳನ್ನು ಅಲ್ಲಿಯ ಸಾರ್ವಜನಿಕರ ಜೊತೆ ಇಟ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಆದೇಶ ಮಾಡಿದ್ದೇನೆ. ಎಲ್ಲ ಸರ್ಚ್ಗಳನ್ನು ಮಾಡಬೇಕು ಮತ್ತು ಎಲ್ಲದಕ್ಕೂ ಇನ್ವೆಂಟ್ರಿ ಡ್ರಾ ಮಾಡಬೇಕು. ನಾಳೆ ನಮ್ಮ ಸೊತ್ತನ್ನು ಪೂರ್ತಿ ಲೂಟಿ ಹೊಡೆದ್ರು ಅಂತ ಮತ್ತೆ ಇನ್ನೊಂದು ಹೋಗಬಾರ್ದು, ವಿದೇಶಿ ಮತ್ತೊಂದು ಏನಿದೆ ಅಂತದ್ದು ನಮ್ಗೆ ಗೊತ್ತಿಲ್ಲ, ಅದನ್ನು ಮಾಡುವಂಥದ್ದನ್ನು ಮಾಡಿದ್ದೇನೆ. ಈ ರೀತಿ ಫಸ್ಟ್ ಅದನ್ನು ಮಾಡಿಕೊಂಡು ಬೀಗ ಮುದ್ರೆ ಜಡಿದು
ಅಲ್ಲಿ ಯಾರೂ ಇರಬಾರ್ದು, ಅಲ್ಲಿ ಇರುವಂಥವ್ರು ಹಲವಾರು ಜನ ಇದ್ದಾರೆ ಅಂತ ನೀವೀಗ ಹೇಳಿದ್ರಲ್ಲ, ಆ ರೀತಿ ಇದ್ದವರಿದ್ದರೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಕಾನೂನು ಪ್ರಕಾರ ಅವರನ್ನು ಹೊರಗೆ ಕಳಿಸಿ ಅವರಿಗೂ ಕೂಡ ರಕ್ಷಣೆ ಕೊಟ್ಟು ಮಾಡಬೇಕು. ನಮ್ಮಲ್ಲಿ ಇನ್ನೊಂದು ಪ್ರಮುಖ ಕಾಳಜಿ ಇತ್ತು ಸರ್, ಅದನ್ನು ನಿಮ್ಗೆ ಕೇಳ್ತೀನಿ. ಯಾಕೆಂದರೆ ಅವರು ನಮ್ಮ ರಾಜ್ಯದ ನೆಲದಲ್ಲಿ ನೆಲೆ ನಿಂತಿದ್ದರು, ರಾಜಧಾನಿಯ ಪಕ್ಕದಲ್ಲಿ. ಅವರ ಆಶ್ರಮಗಳನ್ನೆಲ್ಲ ವಿದೇಶಗಳಲ್ಲಿ ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಒಂದು ದೊಡ್ಡ ಹೆಸರಿದೆ, ಈ ರಾಜ್ಯಕ್ಕೆ ಬೆಂಗಳೂರಿಗೆ. ಮೊನ್ನೆ ಜಿಮ್ನಲ್ಲೂ ಕೂಡ ತಾವು ಅದನ್ನು ಗಮನಿಸಿದ್ರಿ, ಎಷ್ಟು ದೊಡ್ಡ ಪ್ರಮಾಣದ ಸಪೋರ್ಟ್ ನಮ್ಮ ರಾಜ್ಯಕ್ಕಿದೆ ಅನ್ನೋದು. ವಿದೇಶಗಳಲ್ಲೆಲ್ಲ ಈ ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ಹಿಂದುತ್ವದ ಬಗ್ಗೆ ಎಲ್ಲ ಇವರು ಮಾಡ್ತಾ ಇರೋ ಪ್ರಚಾರಗಳು, ಅದರಿಂದ ವಿದೇಶಿಗರಲ್ಲಿ ಬಂದು ಈ ರೀತಿಯ ಪ್ರಕರಣಗಳಾದಾಗ ಅದು ಕೆಟ್ಟ ಹೆಸರು ಮತ್ತೆ ಒನ್ಸ್ ಅಗೇನ್ ನಮ್ಮ ಸರ್ಕಾರ ಮತ್ತು ರಾಜ್ಯಕ್ಕೆ. ಇದರಿಂದ ಅದನ್ನು ತಪ್ಪಿಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ತಾವು ಕೈಗೊಂಡಿದ್ದೀರಿ. ಅದಕ್ಕೆ ಬೇರೆ ಬೇರೆ ಕೆಲಗಳಿದೆ. ಇನ್ನೊಂದೆರಡು ಪ್ರಮುಖ ಪ್ರಶ್ನೆಗಳಿದೆ, ಅದನ್ನು ಕೇಳ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.